ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಯಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ದ್ರಹಜಮಹಮಮೇಜಂ ಧ್ಯೇಜಮಾಮ್ನಾಯಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾತ್ತೇಡಮೂ ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಮಿಥ್ಯಾ ಸಿದ್ಧಾಂತದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರಣಿರ್ಭಾಸತಾಂ ನೋ ಹೃದಂಬರೆ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಜಾದಸ್ಮದಿಷ್ಟಾರ್ಥಸಿದ್ಧಯೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ ಹರಿ ಓಂ. ಇಂದಿನ ಸಂಚಿಕೆಯಲ್ಲಿ ಶ್ರಾವಣ ಮಾಸದ ಕೃಷ್ಣ ಏಕಾದಶಿ, ಕಾಮಿಕಾ ಏಕಾದಶಿ ಅಂತಲೇ ಪ್ರಸಿದ್ಧ. ಇಂಥ ಏಕಾದಶಿಯ ಮಹಿಮೆ ಏನು, ಇದರ ಅನುಷ್ಠಾನ ಮಾಡಿದರೆ ಎಷ್ಟು ಪುಣ್ಯ ನಮಗೆ ಸಿಗತ್ತೆ ಅನ್ನೋದನ್ನು ವಿಸ್ತಾರವಾಗಿ ಪುರಾಣದಲ್ಲಿ ತಿಳಿಸಿದ್ದಾರೆ. ಅದನ್ನು ನೋಡ್ತಾ ಹೋಗೋಣ. ಅಲ್ಲಿ ಯುಧಿಷ್ಠಿರನಿಗೂ ಮತ್ತು ಕೃಷ್ಣನಿಗೂ ಮಾತುಕತೆ ನಡೀತಾ ಇದೆ. ಯುಧಿಷ್ಠಿರ ಕೃಷ್ಣನ ಬಳಿ ಹೇಳ್ತಾನೆ, ಈಗಾಗಲೇ ನಾನು ಶಯನಿ ಏಕಾದಶಿಯ ಬಗ್ಗೆ ವಿಸ್ತಾರವಾಗಿ ತಿಳ್ಕೊಂಡಿದ್ದೇನೆ. ಇನ್ನು ಮುಂದೆ ನನಗೆ ಈ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯ ಬಗ್ಗೆ ತಿಳ್ಕೊಳ್ಬೇಕಿದೆ. ಅದನ್ನು ಗೋವಿಂದ ನನಗೆ ಈ ವಿಷಯವನ್ನು ತಿಳಿಸು ಅಂತ ಕೇಳ್ತಾನೆ. ಆಗ ಕೃಷ್ಣ ಒಂದು ಮಾತನ್ನು ಹೇಳ್ತಾನೆ. ಹೌದು, ಇದೇ ವಿಷಯದ ಬಗ್ಗೆ ಹಿಂದೆ ನಾರದರು ಪ್ರಶ್ನೆ ಕೇಳಿದರು, ಅದಕ್ಕೆ ಬ್ರಹ್ಮದೇವರು ಉತ್ತರ ಕೊಟ್ಟಿದ್ದರು. ಅವಾಗ ಏನು ಉತ್ತರ ಕೊಟ್ಟಿದ್ರಲ್ಲ ಬ್ರಹ್ಮದೇವರು, ಆ ವಿಷಯವನ್ನು ನಿನಗೆ ತಿಳಿಸ್ತೀನಿ. ಇದು ಎಲ್ಲ ಪಾಪಗಳನ್ನು ಕಳೆಯುವಂಥ ದೊಡ್ಡ ವ್ರತ ಅಂಥೇಳಿ ಈ ಏಕಾದಶಿಯ ಬಗ್ಗೆ ಮಹತ್ವವನ್ನು ಪರಮಾತ್ಮ ಹೇಳಲಿಕ್ಕೆ ಪ್ರಾರಂಭವನ್ನು ಮಾಡ್ತಾನೆ. ಹಾಗಾದ್ರೆ ಮುಖ್ಯವಾಗಿ ಇದರ ಮಹಿಮೆಯನ್ನು ತಿಳಿಸಿದವರು ಮೊದಲಿಗೆ ಬ್ರಹ್ಮದೇವರು ಏನು ತಿಳಿಸಿದ್ರೋ ಅದೇ ವಿಷಯವನ್ನು ಕೃಷ್ಣ ಯುಧಿಷ್ಠಿರನಿಗೆ ತಿಳಿಸ್ತಾನೆ. ಅದರಲ್ಲಿ ಮೊದಲಿಗೆ ಹೇಳುವಂಥ ಮಾತು, ನೀವು ಏಕಾದಶಿಯನ್ನು ಚೆನ್ನಾಗಿ ಆಚರಣೆ ಮಾಡಲಿಕ್ಕಾಗತ್ತೋ ಇಲ್ವೋ, ಮಧ್ಯಕ್ಕೆ ಎಡವಟ್ಟಾಗಿ ಬಿಟ್ಬಿಡ್ತೀವೋ ಏನೋ ಒಟ್ಟು, ಆದರೆ ಏಕಾದಶಿಯ ಮಹಿಮೆಯನ್ನು ಕೇಳಬೇಕಂತೆ. ಕೇಳೋ ಮಾತ್ರದಿಂದಲೂ ಕೂಡ ವಿಶಿಷ್ಟವಾದ ಫಲ ಸಿಗುತ್ತೆ. ಅದರಲ್ಲೂ ಈ ಶ್ರಾವಣ ಮಾಸದಲ್ಲೇ ಶ್ರಾವಣ ಅಂತ ಇರೋದು. ಶ್ರವಣಕ್ಕೆ ತುಂಬ ಮಹತ್ವ ಕೊಟ್ಟಿದ್ದಾರೆ ಈ ಮಾಸದಲ್ಲಿ. ಅದರಲ್ಲಿ ಬೇರೆ ಏಕಾದಶಿ ಹರಿದಿನ, ಕೃಷ್ಣ ಪಕ್ಷ, ಕೃಷ್ಣನ ಸ್ಮರಣೆನೂ ಆಗಬೇಕು, ಶ್ರವಣ ಆಗಬೇಕು. ಯಾವುದರ ಬಗ್ಗೆ ಅಂದರೆ ಈ ಕಾಮಿಕಾ ಅನ್ನೋ ಏಕಾದಶಿಯ ಬಗ್ಗೆ ಕೇಳಬೇಕಂತೆ. ಕೇಳಿದ ಮಾತ್ರದಿಂದ ಏನಾಗುತ್ತೆ ಅಂದಾಗ ವಾಜಪೇಯ ಫಲಂ ಲಭೇತ್. ವಾಜಪೇಯ ಯಾಗವನ್ನು ಮಾಡಿದರೆ ಎಷ್ಟು ಫಲನೋ ಅಷ್ಟು. ಹಿಂದಿನ ದಿವಸ ನಾವು ವಾಜಪೇಯ ಯಾಗ ಅಂತ ಕೇಳ್ತೀವಿ. ಅನೇಕ ಪುರಾಣಗಳಲ್ಲಿ ಹೀಗೆಲ್ಲ ಮಾಡ್ತಾಯಿದ್ರು, ಅಶ್ವಮೇಧ ಯಾಗವನ್ನು, ವಾಜಪೇಯ ಯಾಗವನ್ನು ಅಂತ. ಆ ಯಾಗ ಕಲಿಯುಗದಲ್ಲೆಲ್ಲ ಮಾಡೋದು ತುಂಬ ಕಷ್ಟ. ಅದು ಒಬ್ಬರು ಇಬ್ಬರು ಸೇರಿ ಮಾಡುವಂಥದ್ದಲ್ಲ, ತುಂಬ ಜನ ಸೇರಿ ಅನೇಕ ದಿವಸಗಳ ಕಾಲ ಮಾಡುವಂಥ ಯಾಗ. ಇಂಥ ಯಾಗದ ಫಲವನ್ನು ಪಡಿಬೇಕು ಅಂದರೆ ತುಂಬ ಕಷ್ಟ. ಯಾಕೆಂದರೆ ಮನಸ್ಸು ಚೆನ್ನಾಗಿರಬೇಕು, ಎಲ್ಲ ಸಿಗಬೇಕು, ಯಾಗಕ್ಕೆ ಏನೇನು ಬೇಕೋ, ಒಳ್ಳೆ ಪುರೋಹಿತರು ಇರಬೇಕು, ಯಜಮಾನನ ಮನಸ್ಸು ಚೆನ್ನಾಗಿರಬೇಕು, ಎಷ್ಟು ಕಷ್ಟ. ಇದೆಲ್ಲ ಸರಿ ಹೋಯಿತು ಅಂತಾದರೆ ಆಗ ಆ ವಾಜಪೇಯ ಯಾಗ ಮಾಡಿದ ಫಲ ಸಿಗತ್ತೆ. ಅದರಲ್ಲೂ ಇಂತಿಂಥವರೇ ವಾಜಪೇಯಿ ಯಾಗವನ್ನು ಮಾಡಬೇಕು ಅಂತಲೂ ಇದೆ. ಎಲ್ರಿಗೂ ಅಧಿಕಾರನೂ ಕೂಡ ಇಲ್ಲ.
ಇಂಥ ವಾಜಪೇಯ ಫಲ ನಮಗೆ ಕೇವಲ ಈ ಏಕಾದಶಿಯ ಮಹಿಮೆಯನ್ನು ಕೇಳಿದ್ರೆ ಸಾಕಂತೆ ಅಂಥ ಫಲ ಲಭ್ಯ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಈ ಕಾಮಿಕಾ ಏಕಾದಶಿ ದಿವಸ ಏನು ಮಾಡಬೇಕು ಅಂದಾಗ ಶ್ರೀಧರನ ಸ್ಮರಣೆ ಮಾಡಬೇಕಂತೆ. ಅಷ್ಟೇ ಅಲ್ಲ, ಆ ಶ್ರೀಧರನ ಬಗ್ಗೆ ಸ್ಮರಣೆ ಮಾಡ್ತಾ ಅವನ ಪೂಜೆಯನ್ನು ಮಾಡಬೇಕು, ಹಾಗೆ ಅವನ ಕೀರ್ತನೆಯನ್ನು ಮಾಡಬೇಕು. ಇಷ್ಟೆಲ್ಲ ಮಾಡಬೇಕಂತೆ. ಏನು ಫಲ ಇದಕ್ಕೆ ಅಂದರೆ, ಫಲದ ಬಗ್ಗೆ ಹೇಳ್ತಾ ನೋಡಿ, ಗಂಗೆಯಲ್ಲಿ ಮುಳುಗಿದ್ರೆ ಏನು ಫಲ ಸಿಗುತ್ತೋ, ಹಾಗೆ ಕಾಶಿಯಲ್ಲಿ ಮರಣವನ್ನು ಅಪ್ಪಿದರೆ ಏನು ಫಲ ಸಿಗುತ್ತೋ, ಅದೇ ರೀತಿ ನೈಮಿಷ ಅಂದರೆ ನೈಮಿಷಾರಣ್ಯ, ಪುಷ್ಕರ ಕ್ಷೇತ್ರ, ಇಲ್ಲೆಲ್ಲ ಏನೇನು ಫಲ ಸಿಗತ್ತಲ್ಲ ಅದಕ್ಕೆ ಹೋಲಿಸಲೇಬೇಡಿ ಏಕಾದಶಿ ಮಾಡಿದಾಗ ಏನು ಫಲ ಸಿಗುತ್ತೋ ಅದಕ್ಕೆ ಅಂತ. ಅಂದರೆ ಏಕಾದಶಿ, ಅದು ಕಾಮಿಕಾ ಏಕಾದಶಿ ವ್ರತವನ್ನು ಆಚರಿಸಿದವನಿಗೆ ಅಲ್ಲೆಲ್ಲ ಏನೇನು ಪುಣ್ಯ ಸಿಗತ್ತೋ ಅದಕ್ಕಿಂತ ಎಷ್ಟು ಉತ್ತಮವಾದ ಪುಣ್ಯ ನಮಗೆ ಸಿಗತ್ತೆ ಅನ್ನೋದು ಇದರಿಂದ ಸ್ಪಷ್ಟ. ಅಷ್ಟೇ ಅಲ್ಲ, ಗೋದಾವರಿ ನದಿಯಲ್ಲಿ ಗುರೌ ಸಿಂಹೇ ವ್ಯತಿಪಾತೆ ಚ ಗಂಡಕೆ ಅಂತ ಕೆಲವು ವಿಶಿಷ್ಟವಾದ ವ್ಯತಿಪಾತ ಯೋಗ, ಹಾಗೆ ಗುರುಗ್ರಹದಲ್ಲಿ ವಿಶೇಷವಾಗಿ ಅದು ಕೂಡ ಈ ಒಂದೊಂದು ಗ್ರಹಗಳು ಒಂದೊಂದು ರಾಶಿಯಲ್ಲಿ ಇರ್ತವೆ. ಸಿಂಹರಾಶಿಯಲ್ಲಿ ಇದ್ದಾಗ ಇಂಥ ಗ್ರಹ ಇಂಥ ಫಲ ಅಂತೆಲ್ಲ ಹೇಳಿದ್ದಾರೆ. ಅಂಥಂಥ ನದಿಗಳಲ್ಲಿ ವಿಶಿಷ್ಟವಾಗಿ ಫಲ ಸಿಗುತ್ತೆ ಆ ಸಂದರ್ಭದಲ್ಲಿ. ಸಾಮಾನ್ಯವಾಗಿ ನದಿಗಳಲ್ಲಿ ಮುಳುಗಿದಾಗ ವಿಶೇಷವಾದ ಫಲ ಇದ್ದೇ ಇದೆ. ಅದರಲ್ಲೂ ಕೆಲವು ರಾಶಿಗಳಲ್ಲಿ ಕೆಲವು ಗ್ರಹ ಬಂದಾಗ ಅಂಥಂಥ ನದಿಗೆ ಹೋಗಿ ಸ್ನಾನ ಮಾಡಬೇಕು. ಈಗ ಗೋದಾವರಿ ನದಿಗೆ ಸ್ನಾನ ಮಾಡೋದು ಯಾವಾಗ ಅಂದರೆ, ಈ ಗುರುಗ್ರಹ ಸಿಂಹರಾಶಿಯಲ್ಲಿ ಬಂದಿರ್ತಾನೆ. ಆಗ ಗೋದಾವರಿ ನದಿಯಲ್ಲಿ ಸ್ನಾನ ಮಾಡಿದರೆ ತುಂಬ ಪುಣ್ಯ. ಆ ಪುಣ್ಯ ಏನಿದೆಯಲ್ಲ, ಅಂಥ ಪುಣ್ಯ ನಿಮಗೆ ಆರಾಮಾಗಿ ಏಕಾದಶಿ ವ್ರತದಿಂದ ಸಿಗತ್ತೆ. ಅಂದರೆ ಈ ಏಕಾದಶಿ, ಕಾಮಿಕಾ ಏಕಾದಶಿಯ ಕುರಿತಾಗಿ ಹೇಳ್ತಾ ಇರುವಂಥ ಮಾತು. ಹೀಗೆ ಇದೊಂದು ಫಲವನ್ನು ಹೇಳಿದರು. ಇನ್ನು ಪ್ರಸೂಯಮಾನಾಂ ಯೋಧೇನುಂ ದದ್ಯಾತ್ ಸೋಪಸ್ಕರಾಂ ನರಃ ಅಂತ ಹೇಳ್ತಾರೆ. ಅಂದರೆ ಗರ್ಭಿಣಿಯಾದ ಒಂದು ಹಸು, ಅದನ್ನು ಒಬ್ಬ ದಾನ ಕೊಡ್ತಾನೆ. ಆಗ ಎಷ್ಟು ಪುಣ್ಯನೋ ಅಷ್ಟು ಪುಣ್ಯ ಈ ಕಾಮಿಕಾ ಏಕಾದಶಿ ವ್ರತದ ಆಚರಣೆಯಿಂದ ಆಗುತ್ತೆ. ಹೀಗೆ ಯಾರ್ಯಾರು ಈ ಕಾಮಿಕಾ ಏಕಾದಶಿ ವ್ರತವನ್ನು ಚೆನ್ನಾಗಿ ಆಚರಣೆ ಮಾಡ್ತಾರೋ ಅವರಿಗೆ ಈ ಲೌಕಿಕವಾದ ಫಲ ಅಷ್ಟೇ ಅಲ್ಲ, ಈ ಪುಣ್ಯ ಜಾಸ್ತಿ ಸಿಕ್ಕಾದ ಮೇಲೆ ಅವರಿಗೆ ಈ ಸಂಸಾರದಿಂದ ಉದ್ಧಾರ, ಅದೇ ಫಲ ಅಂತ ಹೇಳ್ತಾರೆ. ಅಂದರೆ ಮೋಕ್ಷಕ್ಕೆ ಹೋಗಲಿಕ್ಕೆ ಅದೊಂದು ಉತ್ತಮವಾದ ದಾರಿ ಅಂತ. ಈ ರೀತಿ ನಾರದರೆ ಈ ಏಕಾದಶಿಯ ಮಹಿಮೆ ಏನಿದೆ ಅದನ್ನು ನಿಮಗೆ ತಿಳಿಸಿದ್ದೀನಿ ಅಂತ ಬ್ರಹ್ಮದೇವರು ತಾವು ನಾರದರಿಗೆ ಇಷ್ಟೆಲ್ಲ ತಿಳಿಸಿದರು. ಇನ್ನು ಈ ಕಾಮಿಕಾ ಏಕಾದಶಿ ವ್ರತವನ್ನು ಆಚರಣೆ ಮಾಡಿದಾಗ ರಾತ್ರಿ ಕಾಲದಲ್ಲಿ ಜಾಗರಣೆಯನ್ನು ಮಾಡಬೇಕಂತೆ. ಆವಾಗ ನಿಮ್ಮ ಕಾಮನೆಗಳೆಲ್ಲ ಪೂರ್ಣ ಆಗತ್ತೆ. ಹೀಗೆ ಕಾಮಿಕಾ ವ್ರತವನ್ನು ಆಚರಣೆ ಮಾಡಿದವರಿಗೆ ವಿಶೇಷವಾದ ಕಾಮನೆಗಳು ಸಿಗಬೇಕು ಅಂತಾದರೆ ರಾತ್ರಿಯಲ್ಲಿ ಜಾಗರಣೆಯನ್ನು ಕೂಡ ಮಾಡಬೇಕು. ಆಯಿತು, ಜಾಗರಣೆ ಮಾಡಿದ್ವಿ, ಏನಾಯಿತು? ನೀವು ಅವತ್ತೊಂದು ದಿವಸ ಎಚ್ಚರ ಇದ್ದರೆ ಆಗ ನಿಮಗೆ ಯಮನ ದರ್ಶನ ಆಗೋದಿಲ್ಲ. ಹಾಗಾದರೆ ಯಮದೇವರ ದರ್ಶನ ಆಗಬಾರ್ದು, ಆದರೆ ಯಮದೇವರ ದರ್ಶನ ಆಗೇ ಆಗಬೇಕಲ್ಲ ಯಾರಿಗೇ ಆದರೂ ಕೂಡ. ಅಂದರೆ ಅದು ಒಳ್ಳೆಯ ರೂಪ ಹೊಂದಿರುವಂಥ ಯಮದೇವರಿದ್ದಾರೆ. ಹಾಗೆ ರೌದ್ರ ಭಯಂಕರವಾದ ರೂಪವನ್ನು ಯಮದೇವರು ತೋರಿಸ್ತಾರೆ. ಅದರಲ್ಲಿ ಒಳ್ಳೆಯ ರೂಪ ನೋಡಬೇಕಾ ಯಮದೇವರದು, ಆಗ ಈ ಕಾಮಿಕಾ ಏಕಾದಶಿ ಆಚರಣೆ ಮಾಡಿ. ಕೆಟ್ಟ ರೂಪ ನೋಡಬೇಕಾ, ಇದನ್ನು ಬಿಟ್ಟುಬಿಡಿ. ಎಲ್ಲ ಏಕಾದಶಿಯನ್ನು ಬಿಟ್ಟುಬಿಟ್ರೆ ಆರಾಮಾಗಿ ನಾವು ಆ ಭಯಂಕರನಾದ ಯಮನ ದರ್ಶನವನ್ನು ಮಾಡ್ಬೋದು. ಅದರಿಂದ ಕಾಮಿಕಾ ವ್ರತ ಏನಿದೆಯಲ್ಲ ಇದಕ್ಕೆ ಹೋಲಿಕೆ ನೀಡೋದೇ ಕಷ್ಟ, ಅಂಥ ದೊಡ್ಡ ವ್ರತ ಇದು. ಅದರಿಂದ ಎಲ್ಲ ರೀತಿಯ ಪ್ರಯತ್ನವನ್ನು ಪಟ್ಟು ಈ ವ್ರತವನ್ನು ಆಚರಿಸಿ ಅಂತ ಇಲ್ಲಿ ನಾರದರ ಮುಖಾಂತರ ಇಡೀ ಲೋಕಕ್ಕೆ ಬ್ರಹ್ಮದೇವರು ತಿಳಿಸ್ತಾ ಇರೋದು. ಅದನ್ನು ಕೃಷ್ಣ ಯುಧಿಷ್ಠಿರನಿಗೆ ಇಷ್ಟುವರೆಗೆ ಹೇಳ್ತಾ ಬಂದ. ಇನ್ನು ಈ ಕಾಮಿಕಾ ವ್ರತದಲ್ಲಿ ಮಾಡಬೇಕಾದ ಮತ್ತೊಂದು ಕರ್ತವ್ಯ ತುಳಸಿ ಪತ್ರಗಳಿಂದ ಭಗವಂತನಿಗೆ ಅರ್ಚನೆಯನ್ನು ಮಾಡೋದು. ಇದು ಒಂದು. ಎರಡನೇದು ರತ್ನ ಮೌಕ್ತಿಕ ವೈಡೂರ್ಯ ಪ್ರವಾಲಾದಿಭಿರರ್ಚಿತ. ಈಗ ದೇವರಿಗೆ ಹೂವನ್ನು ಹಾಕ್ತಾರೆ. ಹೊರಗಡೆ ಬೆಳೆದಿರುವಂತಹ ಹೂವೇನಿದೆ ಅದನ್ನು ತೊಗೊಂಬಂದು ಹಾಕೋದು, ಅಥವಾ ಮನೆ ಒಳಗಡೆನೆ ಬೆಳೆಸಿರುವಂತಹ ಏನು ಗಿಡಗಳಿದೆ ಅದರಲ್ಲಿ ಬಿಡುವಂತಹ ಹೂವನ್ನು
ತೆಗೆದು ಭಗವಂತನಿಗೆ ಅರ್ಪಣೆ ಮಾಡುವಂಥ ಕ್ರಮ ಇದೆ. ಅದು ಕೊಂಡ್ಕೊಂಡು ಬರಬಹುದು, ಅನೇಕ ಥರ ಇದೆ. ಅದರಲ್ಲಿ ಕೆಲವರು ಬೆಳ್ಳಿ ಹೂವು, ಬಂಗಾರದ ಹೂವು, ರತ್ನದ ಹೂವು ಏನು ಬೇಕಾದ್ರೂ ಮಾಡಿಸ್ಕೊಳ್ಳಿ. ಒಂದೊಂದು ಅರ್ಪಣೆ ಮಾಡಿದಾಗಲೂ ಎಷ್ಟೆಷ್ಟು ಪುಣ್ಯನೋ ಅಷ್ಟು ಪುಣ್ಯ ಈ ಕಾಮಿಕಾ ಏಕಾದಶಿ ದಿವಸ ಒಂದು ತುಳಸಿ ಪತ್ರ ಹಾಕಿದರೆ ಸಿಗುತ್ತೆ. ಅಷ್ಟು ವಿಶೇಷವಾದ ಫಲವನ್ನು ಹೇಳಿದ್ದಾರೆ. ಇನ್ನು ತುಳಸಿ ಮಂಜರಿ ಸಿಕ್ತು ಅಂದರೆ ಬಿಡಲೇಬೇಡಿ. ತುಳಸಿ ಮಂಜರಿಯಿಂದ ಈ ದಿವಸ ಯಾವಾಗ ಭಗವಂತನಿಗೆ ಅರ್ಚನೆಯನ್ನು ಮಾಡ್ತೀರೋ ಆಗ ಆ ಜನ್ಮ ಕೃತ ಪಾಪಸ್ಯ, ಹುಟ್ಟಿದಾಗಿನಿಂದ ಆರಂಭಿಸಿ ಇಡೀ ಜನ್ಮ, ಒಂದು ಜನ್ಮ ಏನಿದೆ ಅಂತ ಇಡೀ ಜನ್ಮದಲ್ಲಿ ಮಾಡುವಂಥ ಎಲ್ಲ ಪಾಪಗಳನ್ನು ನೀವೇ ಕಳ್ಕೊಳ್ತೀರಿ ಅಂತ ವಿಶಿಷ್ಟವಾದ ಫಲ ಹೇಳಿದ್ದಾರೆ. ಇನ್ನು ತುಳಸಿ ದೇವಿಯ ಮುಂದೆ ನಾವು ಪ್ರತಿನಿತ್ಯ ಸ್ತೋತ್ರ ಮಾಡೋದಿದೆ. ಆ ಶ್ಲೋಕ ಇಲ್ಲೇ ನಮಗೆ ಸಿಗತ್ತೆ. ಈ ಏಕಾದಶಿಯ ಮಹಿಮೆಯನ್ನು ಹೇಳ್ತಾ ಆ ಶ್ಲೋಕವನ್ನು ಹೇಳಿದ್ದಾರೆ. ಯಾ ದೃಷ್ಟ ನಿಖಿಲಾಘ ಸಂಘ ಶಮನಿ ಸ್ಪೃಷ್ಟಾವಪುಃ ಪಾವನಿ ರೋಗಾಣಾಮಭಿವಂದಿತಾ ನಿರಸಿನಿ ಸಿಕ್ತಾಂತ ಕತ್ರಾಸಿನಿ ಅಂತ ಪ್ರಾರಂಭ ಆಗುವಂಥ ಶ್ಲೋಕ ನಮ್ಮೆಲ್ಲರಿಗೂ ಬಾಯಿಗೆ ಬರ್ತಾ ಇರುತ್ತೆ. ಇಂಥ ಶ್ಲೋಕ ಇಲ್ಲೇ ಸಿಗೋದು. ನೀವು ತುಳಸಿಯನ್ನು ಆವತ್ತಿನ ದಿವಸ ನೋಡಿ ನಿಮ್ಮ ಪಾಪಗಳು ಹೋಗುತ್ತೆ. ಇನ್ನು ತುಳಸಿಯ ಸ್ಪರ್ಶ ಮಾಡಿ ನಿಮ್ಮ ದೇಹ ಪವಿತ್ರ ಆಗುತ್ತೆ. ಅವಳಿಗೆ ನಮಸ್ಕಾರ ಮಾಡಿ ರೋಗಗಳ ಪರಿಹಾರ ಆಗುತ್ತೆ. ಅವಳ ದೇಹಕ್ಕೆ ಅಂದರೆ ತುಳಸಿ ಗಿಡಕ್ಕೆ ನೀರನ್ನು ಸಿಂಪಡಿಸಿ ಆಗ ಯಮದೇವರು ನಿಮ್ಮ ಹತ್ತಿರಕ್ಕೆ ಬರೋದಿಲ್ಲ. ಇನ್ನು ಯಾರು ಹೀಗೆ ಅವಳ ವಿಶಿಷ್ಟವಾದ ಸೇವೆಯನ್ನು ಇನ್ನೂ ಮಾಡ್ತಾ ಇರ್ತಾರೋ ನಿರಂತರವಾಗಿ, ಅಂಥವರಿಗೆ ಕೃಷ್ಣನ ಪದವಿ ಪ್ರಾಪ್ತಿ. ಕೃಷ್ಣನ ಪದವಿ ಪ್ರಾಪ್ತಿ ಅಂದ್ರೇನು? ಕೃಷ್ಣನ ಪದವಿ ಯಾವುದು? ಮೋಕ್ಷ. ಆ ಮೋಕ್ಷವನ್ನು ಹೊಂದುತ್ತಾರೆ ಅಂತ ಅರ್ಥ. ಮತ್ತು ಕೃಷ್ಣನ ಜಾಗದಲ್ಲಿ ಹೋಗಿ ಕೂಡ್ತಾರೆ ಅಂತ ಅರ್ಥ ಅಲ್ಲ. ಕೃಷ್ಣನ ಜಾಗ ಅಂದರೆ ಮೋಕ್ಷ, ಆ ಮೋಕ್ಷಕ್ಕೆ ಹೋಗ್ತಾರೆ ನಿಜ. ಕೃಷ್ಣನ ಜಾಗ ಅಂದರೆ ಕೃಷ್ಣ ಕೂಡೋ ಸಿಂಹಾಸನದ ಮೇಲೆ ಹೋಗಿ ಕೂಡ್ತಾರೆ ಅಂತ ಅರ್ಥ ಅಲ್ಲ. ಅಂತೂ ಈ ರೀತಿ ತುಳಸಿಯ ಮಹಿಮೆ ಏನಿದೆ ಅದನ್ನು ಈ ಪುರಾಣದಲ್ಲಿ ವಿಸ್ತಾರವಾಗಿ ಅವಳ ಅನೇಕ ವಿಧವಾದ ಸೇವೆಯನ್ನು ಏಕಾದಶಿ ವ್ರತದಲ್ಲಿ ಮಾಡಿದಾಗ ಸಿಗೋದನ್ನು ಹೇಳಿದ್ರು. ಇನ್ನು ದೀಪದಾನಕ್ಕೂ ವಿಶೇಷವಾದ ಮಹತ್ವ ಕೊಟ್ಟಿದ್ದಾರೆ. ಕೃಷ್ಣನ ಮುಂದೆ ಈ ಕಾಮಿಕಾ ಏಕಾದಶಿ ದಿವಸ ದೀಪ ಪ್ರಜ್ವಾಲನೆಯನ್ನು ಮಾಡಿದರೆ ಆಗ ಪಿತೃಗಳಿಗೆ ತೃಪ್ತಿಯಾಗತ್ತೆ ಅಂತ. ಆದ್ದರಿಂದ ಎಲ್ಲ ರೀತಿಯ ಪಾತಕಗಳನ್ನು ಕಳೆಯುವಂಥ ಈ ಕಾಮಿಕಾ ಏಕಾದಶಿ ವ್ರತವನ್ನು ಆಚರಿಸಬೇಕು ಅಂತ ಬ್ರಹ್ಮದೇವರು ತಾವು ತಿಳಿಸಿದರು. ಇದರ ಬಗ್ಗೆ ಒಂದು ಚಿಕ್ಕ ಕಥೆಯನ್ನು ಹೇಳಿದ್ದಾರೆ. ಬಹಳ ವಿಸ್ತಾರವಾಗಿಲ್ಲ, ಅದು ಬೇರೆ ಪುರಾಣದಲ್ಲಿ ನಮಗೆ ಸಿಗತ್ತೆ. ಏನು ಕಥೆ ಅಂದರೆ, ಈ ಒಬ್ಬ ಕ್ಷತ್ರಿಯ ಮತ್ತು ಬ್ರಾಹ್ಮಣನಿಗೆ ಜಗಳ ಆಗೋಗುತ್ತೆ. ಕೊನೆಗೆ ಅದರ ಫಲಶ್ರುತಿ ಬ್ರಾಹ್ಮಣನ ಹತ್ಯೆ ಆಗೋಯಿತು, ಬ್ರಹ್ಮಹತ್ಯೆ ಬಂತು. ಬ್ರಹ್ಮಹತ್ಯೆ ಪರಿಹಾರ ಆಗಬೇಕು ಅಂದರೆ ಏನು ಮಾಡಬೇಕು? ಕ್ಷತ್ರಿಯನಿಗೆ ತಲೆನೋವಾಗೋಯಿತು. ಯಾಕೆಂದರೆ ಬ್ರಹ್ಮಹತ್ಯೆ ಅನ್ನೋದೇನಿದೆಯಲ್ಲ ಅದು ಬರೀ ಅವನನ್ನು ಸುಡೋದಿಲ್ಲ, ಅವನ ಇಡೀ ಕುಲವನ್ನೇ ಮುಂದಕ್ಕೆ ಸುಟ್ಟಾಕತ್ತೆ. ಅದನ್ನು ಏನು ಮಾಡಬೇಕು ಅಂತ ಕೊನೆಗೆ ಒಬ್ಬರು ಸಿಕ್ಕಿದ್ರು ಋಷಿಗಳು. ಅವರು ಉಪದೇಶ ಕೊಟ್ಟರು, ನೋಡು ಏನೋ ಗೊತ್ತಿಲ್ಲದೇನೋ ಏನೋ ಆಗೋಯ್ತು, ಇದು ಕರ್ಮದಿಂದಲೋ ಏನೋ ಆಗೋಯ್ತು, ಬ್ರಹ್ಮಹತ್ಯೆ ನಡೆದು ಹೋಗಿದೆ. ಅದಕ್ಕೋಸ್ಕರ ಒಂದು ಕೆಲಸ ಮಾಡು, ಕಾಮಿಕಾ ಏಕಾದಶಿ ಮಾಡು. ಚೆನ್ನಾಗಿ ಆ ವ್ರತವನ್ನು ಆಚರಿಸಿದ್ರೆ ಬ್ರಹ್ಮಹತ್ಯೆ ಅಂಥ ಪಾಪ ಏನು ಬೇಕಾದಷ್ಟು ಪಾಪಗಳು ಹೋಗುತ್ತೆ, ಅದರಿಂದ ಯೋಚನೆ ಮಾಡಬೇಡ ಅಂತ. ಆ ರಾಜ ಕೊನೆಗೆ ಏಕಾದಶಿ ವ್ರತವನ್ನು ಆಚರಿಸಿದ, ತನ್ನ ಬ್ರಹ್ಮಹತ್ಯೆಯನ್ನು ಕಳ್ಕೊಂಡ ಅಂತ ಕೇಳ್ತೀವಿ. ಇಂತಹ ಉತ್ತಮವಾದ ಈ ಕಾಮಿಕಾ ಏಕಾದಶಿ ಏನು ಬರ್ತಾ ಇದೆ ಅಂಥ ಏಕಾದಶಿ ವ್ರತವನ್ನು ಆಚರಿಸಿ ಎಲ್ಲರೂ ತಮ್ಮ ತಮ್ಮ ಕಾಮನೆಗಳನ್ನು ಪೂರ್ಣ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.